ಇನ್ನು ಸಿಎಂ ಸಿದ್ದರಾಮಯ್ಯ ಮುಂದೆ ದೇಶದ ಪ್ರಧಾನಿ ಆಗ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಸಹೋದರ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯ ಅವರು ಮುಂದೆ ದೇಶದ ಪ್ರಧಾನಿ ಆಗ್ತಾರೆ. ಟಿವಿ9ಗೆ ಸಿದ್ದರಾಮಯ್ಯ ಸಹೋದರ ಸಿದ್ದೇಗೌಡ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೊದಲು ಕೂಡ ಅವರು ಸಿಎಂ ಆಗ್ತಾರೆ ಅಂತ ಹೇಳಿ ನಾನೇ ಟಿವಿ9ಗೆ ಮಾತನಾಡಿದ್ದೆ. ನಾನು ಹೇಳಿದ್ದೆ ಆ ಟೈಮ್ನಲ್ಲಿ ವರುಣ ಅವರಿಗೆ ಅದೃಷ್ಟದ ಕ್ಷೇತ್ರ ಅಂತ ಕೂಡ ನಾನು ಹೇಳಿದ್ದೆ. ಎಂಪಿ ಚುನಾವಣೆ ಗೆದ್ದು ಸಿದ್ದರಾಮಯ್ಯ ಪ್ರಧಾನಿ ಆಗ್ತಾರೆ ಅನ್ನುವಂಥ ಒಂದು ಮಾತುಗಳನ್ನ ಈಗ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಪ್ರತಿನಿಧಿ ರಾಮ್ ಮಾತನಾಡ್ತಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಸಿಎಂ ಸಿದ್ದರಾಮಯ್ಯ ಅವರ ಸಹೋದರ ಸಿದ್ದೇಗೌಡರು ನಮ್ಮ ಜೊತೆಗಿದ್ದಾರೆ. ಸಿದ್ದರಾಮಯ್ಯ ಅವ್ರದ್ದು ಹೆಂಗಿತ್ತೆ? ಈಗ ನೀವು ಹೇಳಿದ್ಮೇಲೆ ವರ್ಣಾಂಗ್ಲಿ ನಿಂತ್ಕೊಂಡಿದ್ರಲ್ವಾ? ಹೆಂಗಿತ್ತು ವರ್ಣ? ಅವತ್ತು ನಿಮ್ಮ ಮುಂದೆ ನಾನು ನಿಜನೇ ಮಾತಾಡಿದ್ನಲ್ಲ, ನೀವು ಅಂಗಿ ಹೇಳಿದ್ರೆ ನಾನು ಅಂಗಿ ಹೇಳಿನಿ. ಏನ್ ಹೇಳಿದ್ರಿ ಹೇಳಿ? ಬಂದೇ ಬರ್ತಾಳೆ ಎಲ್ಲಿದ್ರು ಅವರು ಜಮ ಅವ್ರಗ ಅದು ನಾ ಹೇಳಿದ್ದು. ಇಲ್ಲಿ ನಿಂತು ಸಿಎಂ ಆಯ್ತಾರೆ ಅಂತ ಗ್ಯಾರಂಟಿ ಅಂಗಿ ಆಗೋಯ್ತು. ಈಗ ಜಮ ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಷ್ಟೇ ಅದೃಷ್ಟ ಇಸತ್ತು ಹಂಗೆ ಆಯ್ತಲ್ಲ. ಏನಾಯ್ತದ ಈ ಸಲ? ಇಸತ್ತು ಗೆದ್ದಿರ್ತಾರ. ಗೆದ್ಬಿಟ್ಟು ಅವರು ಪ್ರಧಾನಮಂತ್ರಿ ಆಯ್ತಾರ. ಯಾರು? ನಮ್ಮ ಅಣ್ಣವ್ರಿ. ನಿಮ್ಮ ಅಣ್ಣವರೇ ಪ್ರಧಾನಮಂತ್ರಿ ಆಯ್ತಾರ? ಗ್ಯಾರಂಟಿ. ಈ ಸಲ ಗೆದ್ಬಿಟ್ಟು ಇಲ್ಲಿ ಗೆದ್ರೆ ಪ್ರಧಾನಮಂತ್ರಿ ಆಯ್ತು ಸಿದ್ದರಾಮಯ್ಯ ಅವರು. ಅವ್ರಿಗೆ ಅಲ್ಲಿ ಯಾಕೆ ಇಷ್ಟ ಇಲ್ಲ ಒಟ್ಟಿನಲ್ಲಿ, ಏನು ಇಲ್ಲಿ ಇರ್ಬೇಕು ಅಂತ ಅವ್ರಿಗೆ ಇಷ್ಟ, ಅತ್ತವಾಗಿ ಇಷ್ಟ ಇಲ್ಲ ಒಟ್ಟಿನಲ್ಲಿ. ಒಟ್ಲಿ ಆಯ್ತಾರ. ಅದೃಷ್ಟ ಆಯ್ತು ಅವ್ರಿಗೆ. ಮೊದ್ಲಿಂದ ಏನು ಅದೃಷ್ಟದ ಹೆಂಗೆ ಅವ್ರಿಗೆ? ಯಾವಾಗಲೂ ಅದೇ ಜಾಗ ಕಂಡ್ರೆ ಅವ್ರಿಗೆ ಅದೃಷ್ಟ. ಯಾವ್ದೋ ಹೇಳ್ತಿರುತ್ತಲ್ಲ, ಈ ಗಡ್ಡ ಸ್ವಾಮಿ ಒಳಗೆ ಹೋಯ್ತದ ಗಡ್ಡ ಮುರಿದು ಕೊಡೋದಂತಲ್ಲ, ಹಂಗಾಯ್ತಿದ್ದು. ಯಾವಾಗಲೂ ಬಂದೇ ಬರ್ತಾರೆ ಬಿಡಿ, ಸೋಲೇ ಇಲ್ಲ. ಸೋಲೇ ಇಲ್ಲ ಅವ್ರಿಗೆ. ಸೋಲಿಲ್ಲ ಸರ್ದಾರ್ ಆಗ್ಬಿಟ್ಟವ್ರೆ. ಸೊ ಚಿಕ್ಕದ್ರಿಂದನೂ ಒಂದು ಅದೃಷ್ಟ ಹತ್ರ ಎಲ್ಲದರಲ್ಲೂ ಗೆಲುವು. ಅವ್ರು ಒಂದ್ರಲ್ಲೂ ಪೈಲಿ ಆಗಿಲ್ಲ ಅವನು. ಎಲ್ಲ ಹಿಡ್ದೆಲ್ಲ ಬರೀ ಪಾಸೆ. ಬುದ್ಧು ತಲುವು ಹಂಗೆ ಅದ, ವರ್ಷು ಹಂಗೆ ಅದ. ಅಷ್ಟೊಂದು ನೆನಪಿನ ಶಕ್ತಿ, ಅಷ್ಟೊಂದು ಮಾತು ಹೆಂಗ್ ಬಂತು ಅಂತ? ಹೆಂಗ್ ಗೊತ್ತು? ಎಲ್ಲ ಮಾತಾಡಕದ್ದ, ಈಗ ನಾನು ಮಾತಾಡಕದ್ದ, ನಾನು ಮಾತಾಡಕ್ಕೆ ಏನು ಮಾತಾಡಕ್ಕೆ ಬೇಜಾಡ್ತಾವನಿ. ಅವರು ಅಣ್ಣನ ಹತ್ರ ಬರ್ತದ, ಸುಮ್ಮನೆ ಎಲ್ಲ ಮಾಡೋಕ್ಕಾಗಲ್ಲ. ಅವನು ಯಾವಾಗಲೂ ಹಂಗೆ ಬರಬೇಕು ಅಂತ ಭಗವಂತ ಅವ್ನಿಗೆ ಇದು ಬಂದ್ಬಿಟ್ಟ. ಸಿದ್ದರಾಮೇಶ್ವರ ಲಾಸ್ಟ್ ಟೈಮ್ ಹೇಳಿದ್ರಲ್ಲ, ಸಿದ್ದರಾಮೇಶ್ವರನೇ ನಮ್ಮ ದೇವ್ರು ಸಿದ್ದರಾಮೇಶ್ವರ ಚಿಕ್ಕಮ್ಮ ಅವರೇ. ಅವ್ನು ಬಲಭಾಗದಲ್ಲಿ ಅವರೇ ಇರ್ತಾರ ಯಾವಾಗ್ಲೂ. ಜೊತೆಲೆ ಇದ್ದು ಕಾಯ್ತಾವ್ರೆ. ಅವ್ರು ಯಾರ ಕಣ್ಗೂ ಕಾಣಿಸೋದ ಇರ್ತಾರ ಜೊತೆಲಿ. ಯಾರ ಕಣ್ಗೂ ಕಾಣಿದ್ರೆ ಜೊತೆಗಿರ್ತಾರೆ. ಸಿದ್ದರಾಮಯ್ಯ ಅವರು ನಂಬೋರವ್ರನ್ನ ನೆಂಬರ ದೇವ್ರನ್ನೂ ನೆಂಬರ. ವರ್ಷ ಬರ್ತಾರಲ್ಲ ಜಾತ್ರೆಗೆ ಕುಂಟ ಹಾಕಕ್ಕೆ. ಮುಂದಕ್ಕೆ ಬರ್ತಾರ. ಮುಂದಕ್ಕೆ ಶಿವರಾತ್ರಿ ನನಗೆ ಮಾಡ್ತೀನಿ, 3 ವರ್ಷ ಆಯ್ತು. ಮುಂದಕ್ಕೆ ಬರ್ತಾರ, ಕುಂಟ ಹಾಕ್ತಾರೆ. ಗ್ಯಾರಂಟಿ ಫುಲ್ ಜೋರ್ ಕುಣಿತ. ಅವ್ರದ್ದು ಒಂಥರ ಕೈ ಹಿಂಗ್ ಬರ್ತದ ಹಿಂಗೆ. ಅವ್ರು ಹಿಂಗ್ಬೇಕಾದ್ರೆ ಹಿಂಗಂತಾರ ಸುಮ್ಗ ಅಲ್ಲಿ ಕೈ ಹಿಂಗ್ ಬರ್ತದ ಅವ್ರಿಗೆ. ಆ ಥರ ಹಾಕ ಬರೋದೇ, ಯಾರಿಗೂ ಬರೋದೇ ಇಲ್ಲ. ವೀರ ಕುಣಿತ. ಬೆಳಗುದವ್ರಿಗೂ ಬರಲ್ಲ, ಯಾರಿಗೂ ಬರಲ್ಲ. ಬೆಳಗುದ ಎಲ್ಲ ಕುಡ್ಕೋದು ಕೂತವ. ಸಿದ್ದರಾಮಯ್ಯ ಇನ್ನೂ ಮರ್ತಿಲ್ಲ ಒಟ್ಟಿನಲ್ಲಿ. ಸಿಎಂ ಆದ್ರೂ ಮರ್ತಿಲ್ಲ. ಮರೆಯಲ್ಲ. ಈಗ ಸಿದ್ದರಾಮೇಶ್ವರ ಚಿಕ್ಕಮ್ಮ ಅವ್ರಿಬ್ರು ಕಾದು ಸಿದ್ದರಾಮಯ್ಯ ಪ್ರಧಾನಿ ಮಾಡಾರ ಅಂತ ಮಾಡ್ತಾರೆ. ಏನ್ ಮಾಡ್ತಾರೆ? ಯಾವುದು ಎಲ್ಲ ಕಾದಿದ್ವಿ ಅವ್ರಿಗೆ ಇದು ಮಾಡ್ತಾವ್ರೆ ಎಲ್ಲ. ಪ್ರಧಾನಮಂತ್ರಿ ಆದ್ರೆ ಗ್ಯಾರಂಟಿ ಆಯ್ತಾರ ಅಂತ ಹೇಳಿಲ್ವಾ? ಗ್ಯಾರಂಟಿ ಆಯ್ತಾರ, ಮಿಸ್ ಇಲ್ಲ, ಮಿಸ್ಸೇ ಇಲ್ಲ. ಗ್ಯಾರಂಟಿ ಯಾವಾಗ ಆಗ್ಬೋದು? ಈಗೆಲ್ಲ ರೆಡಿ ಆದ್ಮೇಲೆ ಆಯ್ತಾರ. ಈಗ ಮುಖ್ಯಮಂತ್ರಿ ಆಯ್ತು, ಈಗ ನೆಕ್ಸ್ಟ್ ಪ್ರಧಾನಮಂತ್ರಿನ ಆಗ್ತಾರೆ. ಈಗ ಮುಖ್ಯಮಂತ್ರಿ ಆಯ್ತಾರೆ ಅಂತ ಅನ್ಕೊಂಡಿದ್ದೀರಾ ನೀವು? ನಿಮ್ಮಂದು ಹೇಳಿದ್ನ ಗ್ಯಾರಂಟಿ ಆಯ್ತಾರ ಅಂತ. ಗ್ಯಾರಂಟಿ ಅವ್ರಿಗೆ ಯಾವ್ಯಾವ ಹೇಳಿಲ್ವಾ? ಅದೇ ವರ್ಣದಿಂದ ನಿಂತ್ರೆ. ಬೇರೆ ಕಡೆ ಹೋದ್ರೆ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಒಟ್ಟು ಇಲ್ಲಿ ಮಾರ ಗ್ಯಾರಂಟಿ ಅಂತ ಹೇಳಿಲ್ವಾ? ನಿಮ್ಮದು ಅವಾಜ್ ಬರೋದು ನಾನು ಅವತ್ತೇ ಹೇಳಿದ್ರಿ ಸಿಎಂ ಆಯ್ತಾರೆ ಅಂತ. ಇವತ್ತೇನು ಹೇಳ್ತಾ ಇದ್ದೀರಾ? ಇವತ್ತು ಆಯ್ತಾರ ಅಂತ ಹೇಳಿಲ್ವಾ? ಏನಾಯ್ತಾರೆ ಅಂತ? ಪ್ರಧಾನಮಂತ್ರಿ ಆಯ್ತಾರ. ಪ್ರಧಾನಮಂತ್ರಿ ಆಯ್ತಾರ. ಗ್ಯಾರಂಟಿ ಎಲ್ಲ ರೆಡಿಯಾಗಿ ಬಂದ್ಬಿಟ್ರ ಪ್ರಧಾನಮಂತ್ರಿ ಗ್ಯಾರಂಟಿ.